ಇದೆ, ಸೇರಿಸಬೇಕಂತ ಇದೆ. ಪ್ರತ್ಯೇಕ ಮಾಡಬೇಕು ಅನ್ನೋದಕ್ಕೆ ಯಾಕೆ ಬಂತಂದ್ರೆ ಪೂರ್ವಾಗ್ರಹ ಬಂತು. ನಾವು ಯಜುಶಾಖೆಯವರು ನಾವು ಋಗ್ವೇದಗಳೊಟ್ಟಿಗೆ ಸೇರೋದಿಲ್ಲ, ನಾವು ಋಕ್ಷಾಖೆಯವರು ಯಜುರ್ವೇದ ಸೇರೋದಿಲ್ಲ ಅನ್ನೋ ಪೂರ್ವಾಗ್ರಹ ಪ್ರಾಪ್ತವಾದ ಕಡೆಗೆ ಒಟ್ಟು ಸೇರಿಸಬಾರ್ದು ಅಂತ ಬಂತು. ನಿಜವಾಗಿಯೂ ಅಂತ ಭೇದ ಇಲ್ಲ, ವೇದ ಎಲ್ಲ ಒಂದೇ, ಮೊದಲು ಒಂದೇ ಇದ್ದದ್ದು. ವ್ಯಾಸರ ಕಾರಣದಿಂದ ವ್ಯಾಸರು ಅಧ್ಯಯನಕ್ಕೆ ಬೇಕಾಗಿ ಮಾತ್ರ ಪ್ರತ್ಯೇಕಿಸಿ ಬಿಟ್ಟರೆ ವಿಭಾಗಿಸಿದ್ರೆ ವಿನ ಜಗಳಕ್ಕಾಗಿ ಅಲ್ಲ. ಆದರೆ ನಮ್ಮಲ್ಲಿ ಜಗಳ ಬಂದಾಗ ಅನಿವಾರ್ಯವಾಗಿ ಬೇರೆ ಆಯಿತು. ಬೇರೆ ಆದ್ಮೇಲೆ ನಿಮ್ಮ ಒಟ್ಟಿಗೆ ನಾವು ಸೇರೋದಿಲ್ಲ ಅಂತ ಅಲ್ಲ, ಅಧ್ಯಯನಕ್ಕೆ ಪರಂಪರೆ ಒಪ್ಪುವುದೇ, ಆದ್ರೆ ಒಟ್ಟಾಗಬಾರ್ದು ಅಂತ ಹೇಳಿದ್ರೆ ಯಾವುದೇ ಯಾಗವೂ ಕೂಡ ಯಜುರ್ವೇದ ಋಗ್ವೇದ ಸಾಮವೇದ ಅಥರ್ವವೇದ ಇದ್ರೆ ಮಾತ್ರ ಯಾಗ ಮಾಡೋಕ್ಕಾಗುವಂಥದ್ದು. ಎಲ್ಲವೂ ಸೇರ್ಲೇಬೇಕು. ಹೌದು, ಅದೇ ಹೋಮದಲ್ಲಿ ಅವ್ರು ಹೋಮ ಮಾಡುವುದು ಯಾವುದಕ್ಕಂತ ಹೇಳಿದ್ರೆ ಸಣ್ಣ ಪುಟ್ಟ ಶಾಂತಿ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟದ್ದು. ಆಗ ಆ ಶಾಖೆ ಮಾತ್ರ, ಬೇರೆ ಅಗತ್ಯ ಇಲ್ಲ ಅಲ್ಲಿ. ಸಮಿತಿಯಲ್ಲಿ ಎಲ್ಲವನ್ನು ಸೇರಿಸಲೇಬೇಕು, ಒಟ್ಟೆ ಸೇರಿಸಲೇಬೇಕು. ಪ್ರತ್ಯೇಕ ಮಾಡಿ ಇಟ್ಟಿದ್ದಾರೆ. ಯಾಕೆ? ಈ ಪೂರ್ವಾಗ್ರಹಕ್ಕೆ ಕಾರಣವಾಗಿ. ನನ್ನಲ್ಲಿ ಅದರಲ್ಲಿ ಯಾವ ಇದು ಕಾಣುವುದಿಲ್ಲ. ಆದರೆ ಸಾಮಾನ್ಯ ಯಾಗಸೂತ್ರಗಳಲ್ಲಿ ಹೆಚ್ಚು ಸಮೃದ್ಧವಾದ ಮಾಹಿತಿಯನ್ನು ಕೊಡುವಂಥದ್ದು ಮಂಡೋಕ್ರ ಯಾಗಸೂತ್ರ ಇದು. ಅದರಲ್ಲಿ ಸಮಗ್ರವನ್ನು ಸೇರಿಸಿ ಮಾಡೋದನ್ನೇ ಹೆಚ್ಚು ಉಪಯುಕ್ತ ಅಂತ ಹೇಳಿದ್ದಾರೆ. ನಾನು ಸುಮಾರು ಒಂದು ಹೆಚ್ಚು ಕಡಿಮೆ ಒಂದು ವ್ಯಾಸರಿಗಲ್ಲ ವ್ಯಾಸರ ನಂತರ ಅವರು ಪೂರ್ವಾಗ್ರಂಥ ವೇದ ಮಾಡಿದ್ದಲ್ಲ, ನಾಲ್ಕು ವಿಭಾಗ ಮಾಡಿ ತಡಿ ನಾ ಹೇಳ್ತಿ ಕೇಳ್ಕೊಳ್ಳಿ. ಮೊದಲು ವಿಭಾಗ ಮಾಡಿ ಅಧ್ಯಯನ ಮಾಡಿ ಅಂದ್ರು. ನೀವು ಬೇರೆ ಅಂತ ಹೇಳಿಲ್ಲ, ನೀವು ಅಧ್ಯಯನ ಮಾಡೋದು ಬಿಟ್ಟು ನಾವು ಬೇರೆ ಎಂಬ ಶುರು ಮಾಡಿದ್ರಿ. ಅಧ್ಯಯನ ಬಿಟ್ರಿ, ಬೇರೆ ಆಗೋ ಶುರು ಮಾಡಿದ್ರಿ ಮತ್ತಷ್ಟೇ. ಉಪದೇಶ ಮಾಡಿದ್ರು. ಹೌದು, ಅವರ ಶಿಷ್ಯ ಪರಂಪರೆಯಿಂದ ಅದು ಬೆಳೀತಾ ಬಂತು. ಅವಾಗ ಪೂರ್ವಾಗ್ರಹ ಅನ್ನೋ ಪ್ರಶ್ನೆ ಇಲ್ವಲ್ಲ. ಅವ್ರ ಶಿಷ್ಯ ಪರಂಪರೆಗಿಲ್ಲ, ಆದ್ರೆ ಅದ್ರ ಮುಂದೆ ಬಂದಂತ ಸಮಾಜದಲ್ಲಿರ್ತಕ್ಕ ವ್ಯವಸ್ಥೆ ಏನಿದೆ, ಯಜುರ್ವೇದಿಗಳನ್ನ ಋಗ್ವೇದಿಗಳು ಒಪ್ಪುವುದಿಲ್ಲ, ಋಗ್ವೇದಿಗಳನ್ನ ಯಜುರ್ವೇದಿಗಳು ಒಪ್ಪುವುದಿಲ್ಲ ಅನ್ನೋ ಸಮಸ್ಯೆ ಹೆಚ್ಚಾಯಿತು. ಅವ್ರ ಶಿಷ್ಯ ಪರಂಪರೆಯಿಂದ ಬಂದಾಗ ನೀವು ಇಲ್ಲ ಅಂತ ಈಗ ಇಲ್ಲಿ ಮಾತಿನಷ್ಟು ಕೇಳಬೇಡಿ. ನಾ ಹೇಳ್ತಿ ಕೇಳಿ, ಇಲ್ಲ ಅಂತ ಮಾತಿನಷ್ಟು ಕೇಳಬೇಡಿ. ಈಗ ಪ್ರಖ್ಯಾತ ಪೀಠ ಶೃಂಗೇರಿಗೆ ಹೋಗಿ ನಮ್ದು ಯಜುರ್ವೇದ ಪೀಠ ನಾವು ಬೇರೆ ಪಾಠ ಮಾಡೋದಿಲ್ಲ ಅಂತಾರೆ. ಶೃಂಗೇರಿಗೆ ಹೋಗಿ ಕೇಳಿ. ನಾ ಪ್ರತ್ಯಕ್ಷದರ್ಶಿ ಇಲ್ಲ ಅಂತ ಹೇಳ್ಬೇಡಿ, ಪ್ರತ್ಯಕ್ಷದರ್ಶಿ ಆಗುತ್ತೆ. ಆದ್ರೆ ಹೇಳೋದು ನಮ್ಮ ಯಜುರ್ವೇದ ಪೀಠ ಬೇರೆ ಮಾಡೋದಿಲ್ಲ ಅಂತಾರೆ, ಇಲ್ವಾ? ಯಜುರ್ವೇದ ಪೀಠ ಅಂತ ಹೇಳ್ತಾರೆ ಇಲ್ಲ ಹೇಳಿ, ಹೌದಾನೆ? ಹಾಗಿದ್ದಾಗ ಯಾಕೆ ನಾವು ಎಲ್ಲ ವೇದೋರದ ಭಕ್ತರು ತಾನೆ ಯಜುರ್ವೇದ ಪೀಠ ಅಂತ ಯಾಕೆ ಹೇಳೋದು? ಮತ್ತೆ ಉಳಿದ ಪೂರ್ವಾಗ್ರಗಳು ನಿಮಗೆ ಹೋದವರಿಗೆ ಹೇಳೋದಿಲ್ಲ. ಅಲ್ಲಿ ನಡೆಯುವ ಕುಹಕ ಕುತಂತ್ರ ನಡೀತಾನೆ ಇರ್ತದೆ ಅನುಭವದಲ್ಲಿ. ಯಾವುದು ಇದೆ, ತುಂಬಾ ಶಾಖೆಗಳಿವೆ. ಆ ಶಾಖೆ ಅಷ್ಟು ಇಷ್ಟ ಅದರ ವ್ಯತ್ಯಾಸ ಉಂಟಾ? ಒಂದೇ ರೀತಿಯ ಮಂತ್ರಗಳಲ್ಲಿ ವ್ಯತ್ಯಾಸ ಸಾಮಾನ್ಯ ಶಾಖೆಗಳಾಗಲಿಕ್ಕೆ ಕಾರಣವಾದ ಏನಿಲ್ಲ, ಒಂದೇ ರೀತಿ ಅಧ್ಯಯನವೇ. ಆದ್ರೆ ಪ್ರಾದೇಶಿಕ ಪಾಠ ವ್ಯತ್ಯಾಸ ಇದೆ ಅಲ್ಲ, ಉಚ್ಚಾರಣಾ ವ್ಯತ್ಯಾಸ. ಪ್ರಾದೇಶಿಕವಾಗಿ ಉಚ್ಚಾರಣೆ ವ್ಯತ್ಯಾಸ ಇದೆ. ಉಚ್ಚಾರಣೆ ವ್ಯತ್ಯಾಸವಾದ್ರಿಂದ ಅದನ್ನೇ ಶಾಖೆ ಅಂತ ಪರಿಗಣಿಸಲ್ಪಡ್ತು. ಈಗ ಇಲ್ಲಿಯೇ ದಕ್ಷಿಣ ಭಾರತದ ಯಜುರ್ವೇದಕ್ಕೆ ಆಂಧ್ರ ಪಾಠ, ದ್ರಾವಿಡ ಪಾಠ ಅಂತಿದೆ, ಶಾಕಲ ಭಾಷ್ಕಲ ಅಂತಿದೆ ಋಗ್ವೇದಕ್ಕೆ. ಅಲ್ಲಲ್ಲಿ ಉಚ್ಚಾರಣೆ ವ್ಯತ್ಯಾಸಗಳು ಇದೆ, ತುಂಬಾ ಇದೆ. ಅಲ್ಲಲ್ಲಿ ಪಾಠ ಅಂತ ಹೆಸರು ಆಯಾ ಪ್ರಾದೇಶಿಕ ವೈಖರಿಯ ಕೊರತೆ ಇದೆ. ಈಗ ನೀವು ದಕ್ಷಿಣ ತಮಿಳುನಾಡು ಕಡೆ ಹೋದ್ರೆ ಅಲ್ಲಿ ಹಾ ಉಚ್ಚಾರ ಇಲ್ಲ, ಗಾ. ಹಾಗಾಗಿ ಆ ವೈಖರಿ ವ್ಯತ್ಯಾಸ ಇದೆ. ಹಾಗಾಗಿ ಆ ವೈಖರಿಯಲ್ಲಿ ಪಾಠ ತಪ್ಪಲ್ಲ, ಅದು ಪ್ರತ್ಯೇಕ ಶಾಖೆ ಅಂತ ಅವರು ಅದು ಸರಿ. ಅವರಿಗೆ ಇದ್ದೇ ಇರ್ತದೆ, ಪ್ರಯತ್ನ ಮಾಡಬಹುದು. ಅಥವಾ ವೈಖರಿ ಅದೇ ವೈಖರಿಯಿಂದಲೂ ಇದು ಮಾಡಬಹುದು, ಆಕ್ಷೇಪ ಏನಿಲ್ಲ, ಎರಡು ಒಂದೇ. ಶಿಷ್ಯರನ್ನ ತಿದ್ದುವ ಪ್ರಯತ್ನ ಮಾಡಬಹುದು, ಅಥವಾ ಅದೇ ವೈಖರಿಯಿಂದಲೇ ಅವನಿಗೆ ಪಾಠ ಮಾಡಿ ಮುಂದುವರ್ಸ್ಕೊಳ್ಳೋದು. ಯಾಕಂದ್ರೆ ಆ ಪ್ರಾದೇಶಿಕವಾಗಿ ಅದು ಉಚ್ಚಾರಕ್ಕೆ ಅವಕಾಶ ಇಲ್ಲ. ಎಲ್ಲೆಲ್ಲಿ ಆಯಾಯ ಪ್ರಾದೇಶಿಕ ಗುಣ, ಆಹಾರ ಇತ್ಯಾದಿಗಳ ಕಾರಣದಿಂದಾಗಿ ವೈಖರಿಯು ಸಿದ್ಧಿ ಆಗುವುದು. ಮಧ್ಯ ಪರಾದಿಂದ ಧ್ವನಿ ಉತ್ಪನ್ನವಾದರೆ ಅದು ಮಧ್ಯಮದಲ್ಲೇ ಬಂದು ಶಬ್ದವಾಗಿ ರೂಪುಗೊಂಡು ವೈಖರಿ ಅಂದ್ರೆ ಮಾತಿನಿಂದ ಹೊರಬರುತ್ತೆ. ಆ ವೈಖರಿ ಸಿದ್ಧಿ ಇಲ್ಲದಲ್ಲಿ ಪ್ರಯತ್ನ ಮಾಡೋದು ಸಾಧ್ಯ ಇಲ್ಲದಿದ್ರೆ ಅದೇ ರೀತಿ ಪಾಠ ಮಾಡಿದ್ರೆ ಅಪರಾಧ ಖಂಡಿತ ಇಲ್ಲ. ಒಂದು ಅಕ್ಷರ ಉಚ್ಚಾರ ಆಗಲ್ಲ ಅಂದ ತಕ್ಷಣ ಯಾವ ದೋಷವೂ ಇಲ್ಲ. ಹಿಂದಿಯಲ್ಲಿ ವಾ ಇಲ್ಲ, ಬಾ ಅಕ್ಷರವೇ ಬರುವುದಿಲ್ಲ ಬಳಕೆಯಲ್ಲಿ. ಹಾಗಂತೇಳಿ ಅದ ತಪ್ಪಲ್ಲ, ಅಲ್ಲಿ ವೈಖರಿಯಲ್ಲಿ ಇಲ್ಲ ಅಷ್ಟೇ. ಖಂಡಿತ ಶೃಂಗೇರಿ ಮಠದವ್ರು ಒಪ್ಪಬೇಕು ಅಂತೇನಿಲ್ಲ. ಅದೇ ಹೇಳಿದ್ನ, ಶೃಂಗೇರಿ ಮಠದವ್ರು ಒಪ್ಪಲೇಬೇಕಂತೇಳಿ. ಶೃಂಗೇರಿ ಮಠಕ್ಕಿರೋ ಎಲ್ಲ ಒಂದು ಸ್ವಲ್ಪ ಶಿಷ್ಯ ವರ್ಗ ಅಥವಾ ಯಾವುದೇ ಒಂದು ಉಪಮಠದ್ದು ಪ್ರಾಧಾನ್ಯತೆ ಇಲ್ಲ. ಖಂಡಿತ ಅಲ್ಲಿ ನಾ ಹೇಳ್ತಿ ಕೇಳಿ. ಹೇಗಂತ ಹೇಳಿದ್ರೆ ಇವರು ಜಗದ್ಗುರು, ಇದು ಚಿದಂಬರ ಆಶ್ರಮ, ಇದು ಇಲ್ಲಿ ಇವ್ರಿಗೆ ಸಂಬಂಧಪಟ್ಟದ್ದು, ಇವರು ಒಪ್ಪಬೇಕು. ಅಷ್ಟು ಬಿಟ್ಟರೆ ಶೃಂಗೇರಿ ಮಠದಲ್ಲಿ ಇಲ್ಲಿ ಒಪ್ಪಬೇಕು ಅಂತ ಬಂದಿಲ್ಲ. ಹಾಗಿದ್ರೆ
ಶೃಂಗೇರಿ ಮಠ ಪ್ರತ್ಯೇಕ, ಇವರೊಂದು ಮಠ ಅಂತ ಯಾಕೆ ಮಾಡಿದ್ರು ಮತ್ತೆ? ಅವರೊಂದು ಅಧ್ಯಾತ್ಮ ತತ್ವವನ್ನು ಬೋಧನೆ ಮಾಡ್ತಾ ಅವರವರು ಮುಂದುವರೆದು, ಆದರೆ ನಮ್ಮ ಪ್ರಾಚೀನ ವಿಚಾರ ಮೀಮಾಂಸಾ ಶಾಸ್ತ್ರಕ್ಕೆ ಅನುಗುಣವಾದ ಕರ್ಮಕ್ಕೆ ಪ್ರತಿಪಾದಿಸಿದ ಮಠ ಅಥವಾ 4 ಇಲ್ಲ, ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಆಗ್ಬೋದು. ನಾ ಹೇಳ್ತಿ ಕಡೆ ಹಾಗಂದ್ರೆ ಶೃಂಗೇರಿ ಮಠದ ಒಪ್ಪಿದ್ರೆ ಬೇರೆ ಮಠದ ಆಶ್ರಯಸ್ಥರು ಬೇರೆ ಯಾವುದೇ ಯಾಗಯಜ್ಞ ಮಾಡ್ಲಿಕ್ಕಿಲ್ಲ ನಿಷೇಧ ಹೇಳೋಕೆ ಸಾಧ್ಯ ನಿಮಗೆ. ಯಾಕೆ? ಶೃಂಗೇರಿಗೆ ಸಂಬಂಧಪಟ್ಟ ವ್ಯಾಪ್ತಿ ಪ್ರದೇಶದಲ್ಲಿ ಶೃಂಗೇರಿ ಮಠದ ಒಪ್ಪಿಗೆ ಪಡೆದೇ ಮಾಡಿದ್ದು. ನಾನು ಇಷ್ಟೊತ್ತಿಗೆ ಎಷ್ಟೋ ಯಾಗ ಮಾಡಿದ್ದೇನೆ. ಅದೇ ದಕ್ಷಿಣ ಕನ್ನಡದಲ್ಲಿ ನೋಡಿ ಅವರ ಯಾಜಿಗಳಾಗಿ ಯಾಗ ಮಾಡಿದ್ರೆ ಕೇಳಿ ಶೃಂಗೇರಿ ಮಠದ ಒಪ್ಪಿಗೆ ಪಡೆದೇ ಮಾಡಿದ್ರು. ನಾನು ಒಪ್ಪೋದಿಲ್ಲ ಒಪ್ಪೋದಿಲ್ಲ. ಇಲ್ಲ ಇಲ್ಲ, ಈಗ ಏನು ಬೋರ್ಡ್ ಹಾಕಂತೇವೆ, ನಾಯಿ ಕೂಡ ಬೋರ್ಡ್ ಹಾಕಿದ್ರೆ ಜಗದ್ಗುರು ಅಂತ, ಅದಕ್ಕೆಲ್ಲ ಸಂಬಂಧ ಇಲ್ಲ. ಜಗದ್ಗುರು ಅಂತ ಹೇಳಿದ್ರೆ ನಾ ಹೇಳಿದ್ರೆ ಅದು ವಾಕ್ಯ ಆದ್ರೆ ಸಿದ್ಧವಾಗಬೇಕು. ನೀವು ಹೇಳಿದ್ರೆ ಒಪ್ಪೋದಿಲ್ಲ, ಸಿದ್ಧ ಆಗಬೇಕು. ಎಷ್ಟೋ ಬೇರೆ ಎಲ್ಲವೂ ಜಗದ್ಗುರು ಅಂತ ಹಾಕ್ತಾರೆ. ಜಗದ್ಗುರು ಅಂತ ಹೇಳಿದ್ರೆ ಹಣೆಯಲ್ಲಿ 3 ಅಕ್ಷರ ಇರುವುದಿಲ್ಲ, ಹೆಸರು ಜಗದ್ಗುರು. ಅದು ಸಾಧ್ಯ ಇಲ್ಲ ಒಪ್ಲಿಕ್ಕೆ. ಬೇರೆ ಸಿದ್ಧಾಂತಗಳಿಲ್ವಾ? ಅವರೇನು ಅವರು ಮಧ್ವಾಚಾರ್ಯರು, ಶಂಕರಾಚಾರ್ಯರು ಅಥವಾ ಯೇಸುವ ಇವರು ಯಾವ ಸಿದ್ಧಾಂತ ತಪ್ಪಲ್ಲ, ನಮ್ಮ ಪೂರ್ವಾಗ್ರಹ ತಪ್ಪು ಅಂತ ಹೇಳುವ. ಅವ್ರವ್ರ ಸಿದ್ಧಾಂತಕ್ಕೆ ಅವ್ರ ಬದ್ಧತೆ ಇದೆ. ಇವ್ರು ಒಪ್ಪಿದ್ರೆ ಅವ್ರು ಯಾಗ ಮಾಡಬೇಕು ಅಂತ ನಿರ್ದೇಶ ಮಾಡೋಕೆ ಯಾರಿಗೂ ಖಂಡಿತ ಹಕ್ಕಿಲ್ಲ. ವೈದಿಕ ಪರಂಪರೆಗೆ ಒಂದು ಖಂಡಿತ ಇಲ್ಲ. ವೈದಿಕ ಪರಂಪರೆಗೆ ವ್ಯಾಸರೇ ಗುರು, ಅಷ್ಟು ಬಿಟ್ಟರೆ ಇವ್ರು ಯಾರು ಗುರು ಅಲ್ಲ. ಬಿಟ್ರಿಲ್ಲ, ಯಾರು ಇಲ್ಲ. ಮತ್ತೊಂದು ಸ್ಥಾನ ಅದಕ್ಕೆ ಬರುವುದೇ ಇಲ್ಲ ಯಾವತ್ತಿಗೂ ವೈದಿಕ ಪರಂಪರೆಗೆ. ವ್ಯಾಸರ ಬಿಟ್ರೆ ಅಂತ ಹೇಳೋಕೆ ಮತ್ತೊಬ್ಬ ವ್ಯಾಸ ಬರ್ತಾನೆ ಮತ್ತೊಂದು ದ್ವಾಪರಕ್ಕೆ, ಅಲ್ಲಿವರೆಗೂ ವ್ಯಾಸರೇ. ಅಷ್ಟು ಬಿಟ್ರೆ ಮತ್ತೆ ಬೇರೆ ಮತ್ತೊಬ್ರು ಬರೋ ಪ್ರಶ್ನೆ ಇಲ್ಲ. ಇಲ್ಲಿ ಪೀಠ ವ್ಯತ್ಯ ಹೇಳಿದಾಗ ಎಲ್ಲರೂ ಹಕ್ಕು ಬೇಕು, ಆಸನ ಬೇಕಂತ ಕೂತ್ಕೊಂತಾರೆ. ಅವ್ರನ್ನೆಲ್ಲ ಒಪ್ಪಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಅವರು ವೇದಾಧ್ಯಯನಕ್ಕಾಗಿ ಪೀಠ ಮಾಡಿ ಅಂತ ಹೇಳಿದ್ದು. ಅಷ್ಟು ಬಿಟ್ರೆ ಖಂಡಿತ ವೇದಾಧ್ಯಯನ ಮಾಡಿ ಅಂತೆ 4 ಪೀಠ ಸ್ಥಾಪನೆ ಮಾಡಿದ್ದು. ಈಗ ಅಲ್ಲಿ ವೇದಾಧ್ಯಯನ ನಡೀತಾ ಇಲ್ಲ. ವೈದಿಕ ಪರಂಪರೆ ಎಲ್ಲವೂ ಬಂತು. ಬಂದದ್ದನ್ನೇ ಸರಿಪಡಿಸಿದ್ದಾರೆ, ಶಂಕರಾಚಾರ್ಯ ಮಾಡಿದ್ದಾರೆ. ಅದು ನೀವು ಹೇಳುವ ಅರ್ಥದಲ್ಲಿ ರಾಮಕೃಷ್ಣ ಆಶ್ರಮ, ಚಿನ್ಮಯಾನಂದ ಆಶ್ರಮ ಇದಾರು ಬೇಕಾದ್ರೆ ಅವರು ಕೇವಲ ಅಧ್ಯಾತ್ಮ ತತ್ವಕ್ಕೆ ಹೊರತು ಅವ್ರು ಈ ರೀತಿ ಬಂದಿದೆ. ಅದು ಶಂಕರಾಚಾರ್ಯ ವೈದಿಕ ಧರ್ಮವನ್ನೇ ಅವರೆಲ್ಲ ಉದ್ಧರಿಸಲಿಕ್ಕೆ ವೈದಿಕ ಧರ್ಮದಲ್ಲಿ ವೇದಾಂತ ಅಂದ್ರೆ ಸಂಬಂಧಪಟ್ಟಿದ್ದು ಅಲ್ವಾ? ಕರ್ಮವನ್ನು ಬಿಟ್ಟು ವೇದಾಂತ ಕರ್ಮವನ್ನು ಅನುಸರಿಸಿ ವೇದಾಂತ. ಇಲ್ಲ, ಅಲ್ಲೇ ಹಾಗಾಗಿಲ್ಲ. ನಾ ಹೇಳ್ತಿ ಕೇಳಿ, ಶಂಕರಾಚಾರ್ಯರು ವೇದಕ್ಕೆ ಪರಿಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ವೇದಾಧ್ಯಯನ ಮಾಡಬೇಕಂತ ಹೇಳಿ 4 ಪ್ರದೇಶದಲ್ಲಿ 4 ಪೀಠಗಳನ್ನು ಸ್ಥಾಪನೆ ಮಾಡಿದ್ದ. ವೇದವನ್ನ ಅಧ್ಯಯನ ಮಾಡಬೇಕು ಅಂತ 4 ಪೀಠ ಸ್ಥಾಪನೆ ಮಾಡಿದ್ದು. ಆದ್ರೆ ಈಗ ವೇದಾಧ್ಯಯನಕ್ಕೆ ಪ್ರಾಧಾನ್ಯತೆ ಇಲ್ಲದೇನೆ ಪೀಠಗಳು ಹಾಳಾಗ್ತಾ ಇದೆ. ಹಾಗಾಗಿ ಅದನ್ನೇನಂತ ಉಪಯುಕ್ತತೆ ಇಲ್ಲ. ಕಲಿಯುಗದಲ್ಲಿ ವ್ಯಾಸನೆಯಲ್ಲಿ ತರ್ತೀವಿ, ಅಲ್ಲಿ ಕೆಲವು ಶಂಕರ, ಆ ಶಂಕರ ಪರಂಪರೆ ನಮಗೆ ಅನುಸರಣೀಯವಾದ ವಿಷಯ. ಅದು ಸ್ಮಾರ್ಥ ಅದ್ವೈತ ಸಂಪ್ರದಾಯಗಳು ಹೇಳಿಕೊಂಡ ವಿಚಾರ ಅಷ್ಟೇ, ಉಳಿದವರಲ್ಲ. ಅಷ್ಟು ಮಟ್ಟಿಗೆ ಅದ್ವೈತರು ಸ್ಮಾರ್ಥದ ಪರಂಪರೆಯನ್ನು ಅನುಸರಿಸುವವರು ಮಾತ್ರ ಒಪ್ಪಿದ ವಿಚಾರ. ಅಷ್ಟು ಬಿಟ್ರೆ ಉಳಿದವರಿಗೆ ಅದಲ್ಲ. ಉಳಿದವ್ರ ಮೇಲೆ ಅದನ್ನ ಆರೋಪ ಮಾಡೋಕ್ಕಾಗುದಿಲ್ಲ. ಎಷ್ಟೋ ಎತ್ತರಕ್ಕೆ ಹೋದ ಮೇಲಿನ ವಿಷಯ. ಈ ಆದಿಯ ಪರಂಪರೆಯಲ್ಲಿ ಕರ್ಮಾನುಷ್ಠಾನ ಎಲ್ಲರಿಗೂ ಒಂದೇ ರೀತಿಯಲ್ಲಿ, ಎಲ್ಲರಿಗೂ ಒಂದೇ. ಆದ್ರೆ ಪ್ರತಿಯೊಬ್ಬನಿಗೂ ಇದೆ ಷೋಡಶ ಕರ್ಮಗಳು, ಉತ್ತರ ಪೂರ್ವ ಷೋಡಶ ಕರ್ಮಗಳು ಎಲ್ಲರಿಗೂ ಇದೆ. ಅದು ಆಧರಿಸುವುದು ವೇದವನ್ನೇ, ವೇದವನ್ನು ಬಿಟ್ಟು ಮಾಡೋದಿಲ್ಲ. ಅದೇ, ಅದು ವೇದವನ್ನು ಆಧರಿಸಿ ಇರುವಂತಹದ್ದು. ಹಾಗಾಗಿ ವೇದ ಎಲ್ಲರಿಗೂ ಇದೆ. ಅವರವರ ಸಂಪ್ರದಾಯದಂತೆ ವೇದ ಅಧ್ಯಯನ ಮಾಡೋದಕ್ಕೆ ಅಗತ್ಯ ಇದೆ. ಅವರವರ ಸಂಪ್ರದಾಯ ಅಲ್ಲಿ ಮಾನ್ಯ ಖಂಡಿತ. ನಂತರ ಆಮೇಲೆ ಅದರ ಮುಂದುವರೆದಂತ ಆ ವೇದ, ಅವರಿಗೂ ವೇದ ಇದ ಮೇಲೆ ಅವರು ಅನುಷ್ಠಾನ ಮಾಡುವ ಹಕ್ಕಿದೆ. ಅವರು ಶೃಂಗೇರಿಯವರು ಆ ಬೇಡ ಅಂತ ಹೇಳಿದ್ರು ಅಂತ ಹೇಳ್ಕೊಂಡು ಒಬ್ರು ಮಾತೃರು ನಾವು ವೇದ ಅಧ್ಯಯನ ಮಾಡೋಗಿಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಅವರಿಗೂ ಹಕ್ಕಿದೆ ಅಂತ ಅರ್ಥ. ಹೇಳಿ ಕೇಳಿ, ತಿಳ್ಕೊಳ್ಳೋ ಪ್ರಶ್ನೆ ಇಲ್ಲ, ಚರ್ಚೆ.
ಖಂಡಿತ. ಒಂದು ಪೂರ್ವಾಗ್ರಹ ವೇದಗಳಲ್ಲಿ ಹುಟ್ಟಿದ್ದಲ್ಲ, ನಮ್ಮಲ್ಲಿ ಹುಟ್ಟಿದ್ದು. ವೇದವನ್ನೇ ನೀವು ಅಭ್ಯಾಸ ಮಾಡಿದ್ರೆ ಪೂರ್ವಾಗ್ರಹ ಹುಟ್ಟಿರ್ಲಿಲ್ಲ. ನೀವು ವೇದವನ್ನು ಅಭ್ಯಾಸ ಮಾಡಿಲ್ಲ, ವೇದ ಪುಸ್ತಕ ಇಟ್ಕೊಂಡಿದ್ದೀರಿ, ಅಭ್ಯಾಸ ಬೇರೆ ಮಾಡ್ತಾ ಇದ್ದೀರಿ. ಹಾಗಾಗಿ ಪೂರ್ವಾಗ್ರಹ ಹುಟ್ಟುತ್ತಾ ಇದೆ. ವೇದಾನದೀತ್ಯ ವೇದವ್ವ ವೇದವ್ವಾಪಿ ಯಥಾಕ್ರಮ. ವೇದಗಳನ್ನು ಅಭ್ಯಾಸ ಮಾಡಿ, 2 ವೇದಗಳನ್ನು ಅಭ್ಯಾಸ ಮಾಡಿ, ಅಥವಾ ಒಂದು ಕಲಿಯುವುದನ್ನು ಶಕ್ತಿ ಸಾಕು ಹೇಳಿ ಅಷ್ಟು ಅಧ್ಯಯನ ಮಾಡಬಾರ್ದು ಅಂತ ಏನಿಲ್ಲ. ವ್ಯಾಸರ ವಿಷಯದ ಆವಾಗ ಅವನ ಶಾಖೆ ಇಷ್ಟಾದರೂ ಅಧ್ಯಯನ ಮಾಡಿ ಅಂತ ಒಂದು ಪರಂಪರೆ ಅಂತ ಅದನ್ನು ಬಿಡಬೇಡಿ. ಅದರ ಪರಸ್ಪರ ಪೂರ್ವಾಗ್ರಹದ ವಿಷಯವೇ ಅದೇ ಮಾಡಲಿಲ್ಲ. ವೇದ ಪುಸ್ತಕ ಇಟ್ಕೊಂಡ್ರೆ ಮಾಡೋದಿಲ್ಲ. ನೀವು ವೇದ ಅಧ್ಯಯನ ಮಾಡಬೇಕಿತ್ತು, ಮಾಡಿಲ್ಲ. ಮಾಡದಿದ್ದಾಗ ಏನಾಯ್ತು, ಬೇರೆ ಅಧ್ಯಯನ ಶುರು ಮಾಡ್ರಿ, ವೇದ ಪುಸ್ತಕ ಇಟ್ಕೊಂಡ್ರೆ ಅಷ್ಟೇ. ಹಾಗಾಗಿ ಪೂರ್ವಾಗ್ರಹ ಹುಟ್ಟಿತು, ಬೇರೆ ಏನದ್ದಲ್ಲ. ಅಲ್ಲಿ ವೇದ ಪುಸ್ತಕ ಇಟ್ಕೊಂಡ್ರೆ ಯಾರನ್ನೂ ಅದು ಮಾಡೋದಿಲ್ಲ. ನೀವು ಅಧ್ಯಯನ ಮಾಡಬೇಕು ವೇದವನ್ನ. ಬೇರೆ ಯಾಕೆ ಅಧ್ಯಯನ ಮಾಡಿದ್ರೆ ವೇದವನ್ನೇ ಅಧ್ಯಯನ ಮಾಡಬಹುದಿತ್ತು. ಆಗ ಪೂರ್ವಾಗ್ರಹ ಹುಟ್ಟುತ್ತಿರಲಿಲ್ಲ. ಅದನ್ನು ಬಿಟ್ಟು ಬೇರೆ ಅಧ್ಯಯನ, ವೇದ ಪುಸ್ತಕ ಮನೇಲಿದೆ ನಮ್ಮ ಅಜ್ಜನ ಕಾಲದ್ದು, ಅದನ್ನು ಬಿಡಿಸಿ ನೋಡೋದಿಲ್ಲ. ಹಾಗಿದ್ದಾಗ ಏನಾಗುತ್ತೆ, ಪೂರ್ವಾಗ್ರಹ ಹುಟ್ಟುತ್ತೆ. ಇದೇ ರೀತಿ ಅನುಷ್ಠಾನ ಒಂದ್ಸಾರಿ ಮಾಡಿದರೆ ನಾವೆಲ್ಲ ಸಾಧ್ಯ. ನಾನು ಕೇಳಿ ಇನ್ನೊಂದ್ಸಾರಿ ಈಗ ಮುಂದಿನ ಯೋಜನೆ ಇದೆ, ಶೃಂಗೇರಿ ವ್ಯಾಪ್ತಿಗೆ ಸಂಬಂಧಪಟ್ಟದ್ದು ಅಲ್ಲಿ ಮಾಡ್ತೇವೆ. ಶೃಂಗೇರಿ ಅವರು ಒಪ್ಪಿದ್ದಾರೆ, ಅದ್ರ ಒಟ್ಟಿದ್ದಾರೆ. ಯಾಕಂದ್ರೆ ನಾನು ಮಾಡಿದ ಅವ್ರ ವ್ಯಾಪ್ತಿಯಲ್ಲಿ ಮಾಡಿದ ಪ್ರದೇಶಗಳಲ್ಲಿ ಅವ್ರದ್ದು ಒಪ್ಪಿಗೆ ತಗೊಂಡೇ ಮಾಡಿದ್ದು. ಕೇಳಿ ಅವ್ರ ಹತ್ರ. ಅದೇ ಅದು ಆ ಪ್ರಕ್ರಿಯೆ ಇದೆ. ಈ ಪ್ರಕ್ರಿಯೆ ನಿಮಗೆ ಸಿಕ್ಕಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಡಿ. ಬೇಕಾದ್ರೆ ನಮ್ಮ ಚಿಕ್ಕಮಗಳೂರಿಗೆ ಬನ್ನಿ, ಮಂಡೂಕ ಗಣಪಣಿತವ ಅಂತ ಯಾಗ ಸೂತ್ರಗಳ ವಿವರಣೆ ಕೊಡ್ತೇನೆ, ನೋಡ್ಕೊಳ್ಳಿ, ಆಮೇಲೆ ಹೇಳಿ. ನಿಮಗೆ ಸಿಕ್ಕಿಲ್ಲ ಅಂದ ತಕ್ಷಣ ವಿಚಾರವೇ ಇಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ನಾನು ಒಬ್ಬ ಮೀಮಾಂಸ ಪಂಡಿತನೇ, ನಾನು ಪೂರ್ವೋತ್ತರ ಮೀಮಾಂಸದವನೇ. ಎರಡನ್ನೂ ಮಾಡಿದ್ದೇನೆ, ಪೂರ್ವಮೀಮಾಂಸ ಮಾತ್ರ, ಉತ್ತರಾಂಶ ಆದವನೇ. ನಾನು ನನ್ನ ಸ್ವಂತ ಚಿಂತನೆ ಮಾಡೋಕೆ ಅಧಿಕಾರ ಇದೆ, ಗೊತ್ತಾಯ್ತಲ್ಲ, ಇಲ್ಲ ಅಂತೇನಿಲ್ಲ. ಆದ್ರೆ ನಾನು ಸ್ವತಂತ್ರವಾಗಿ ಯಾವುದನ್ನು ಮಾಡೋದಿಲ್ಲ. ಎಲ್ಲ 10 ಸಮಸ್ತರನ್ನ ಪರಿಷತ್ತಲ್ಲಿ ಆಯ್ಕೆ ಮಾಡಿ, ಸಮರ್ಥರು ಶ್ರೇಷ್ಠರು ಅಂತ ಆಯ್ಕೆ ಮಾಡಿ, ಅವರ ಸಮ್ಮುಖದ ವಿಚಾರಗಳಿಟ್ಟು ಅವರು ಇದು ಅಂಗೀಕಾರ ಅಂದಮೇಲೆ ಆ ವಿಚಾರವನ್ನು ತರುವಂತದ್ದು. ನನ್ನ ಸಿಸ್ಟಮ್ಮೇ ಹಾಗೆ. ಅದೇ ಯಾಗಸೂತ್ರಗಳು, ಯಾವ್ಯಾವ ಯಾಗಗಳನ್ನು ಯಾವ್ಯಾವ ರೀತಿಯಲ್ಲಿ ಮಾಡಿದ್ರೆ ಹೇಗೆ ಸಮಾಜಕ್ಕೆ ಕ್ಷೇಮ ತರಬಹುದು ಅಂತ ಹೆಚ್ಚು ಕಡಿಮೆ ಶ್ರೌತದಲ್ಲಿ ಸ್ಮಾರ್ಥ ಯಾಗಗಳು ಇದೆ. ಅದರಲ್ಲಿ ಯಾಗದ ಒಂದು ಫಲ ಏನು ಬರಬಹುದು? ಇವತ್ತು ನಾವು ಈಗ ಏನು ಮಾಡ್ತಾ ಇದ್ದೀವಿ, ಚತುರ್ವೇದ ಸಂಹಿತ ಯಾಗ, ದಿನಕ್ಕೂ ವ್ಯವಸ್ಥೆಯನ್ನು ನಾವು ನಿರ್ಣಯಿಸಿಕೊಂಡು ಹೋಗಬೇಕಾದ್ದು. ಯಾಗ ಅಂದ್ರೆ ಗತಿ ನಿರ್ಣಯ ಈಗ ಕೊಡೋಕೆ ಬರೋದಿಲ್ಲ. ಪೂರ್ಣಾಹುತಿಯ ನಂತರ ಕೇಳಿ ಯಾಗ ಫಲ ಹೇಳ್ತೇವೆ ಏನಾಗತ್ತೆ ಅಂತ, ಮೊದಲು ಹೇಳೋಕೆ ಬರೋದಿಲ್ಲ. ಈಗ ಮಾಡ್ತಾ ಇದ್ದೇವೆ, ಕರೆಕ್ಟ್, ಈಗ ಮಾಡ್ತಾ ಇದ್ದೇವೆ. ನೀವು ಮನೇಲಿ ಸಾರಿದೆ, ಬೇಳೆ ಒಲೆ ಬಿಟ್ಟ ತಕ್ಷಣ ಸಾರು ರುಚಿಯಾಗಿ ತೆಗೊಳಕ್ ಬರೋದಿಲ್ಲ. ಸಾರು ಆದ್ಮೇಲೆ ಹಾಕೊಂಡು ಊಟ ಮಾಡ್ಬೇಕು. ಅದು ಕರ್ಮಣಾಂ ಗಹನೋಗತಿ ಅಂತ ಈಗ ಮಾಡಕ್ ಬರೋದಿಲ್ಲ, ಗೊತ್ತಾಯ್ತಲ್ಲ. ಭವಿಷ್ಯದಲ್ಲಿ ಅಂದ್ರೆ ಕೊನೆಯಲ್ಲಿ ಯಾಗ ಪೂರ್ಣಾಹುತಿ ಆದ್ಮೇಲೆ ಯಾಗ ಫಲ ಈ ರೀತಿಯಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಮಾಡೋದು ನಮ್ ಕೆಲಸ, ಫಲ ನಿರ್ಣಯ ಮಾಡಕ್ ಬರೋದಿಲ್ಲ. ಈಗ ನಾವು ಒಂದು ಆಧಾರ ಇಟ್ಟು ಒಂದು ನಂಬಿಕೆ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ಬೇಕು. ಫಲ ಕೊಟ್ಟಾಗ ಇಂಥ ಫಲ ಕೊಡ್ತದೆ ಅಂತ ಹೇಳ್ಬೇಕು.
ನಾನೊಂದು ಉತ್ತರ ಕೊಟ್ಬಿಡ್ತೇನೆ. ಒಂದು ವೇಳೆ ಬೇರೆ ದಾರಿ ಹಿಡಿದ್ರೆ ನಿಮ್ಗೆ ಬೇಕಾದಂತ ಸಿಗದೆ ಇರ್ಬೋದು, ಅದು ಒಪ್ಕೋಬಹುದು. ಆದ್ರೆ ಹಿಡಿಯೋ ಬೇರೆ ದಾರಿ ನೋಡಬಾರದು ಅಂತ ಏನೋ ನಿಬಂಧನೆ ಮಾಡೋಕ್ಕಾಗುದಿಲ್ಲ. ಬೇರೆ ದಾರಿ ಹುಡ್ಕೊಂಡು ಹೋಗ್ಬೋದು, ಆದ್ರೆ ವಿಶ್ವಾಮಿತ್ರ ಮಾಡಿದಷ್ಟು ಪ್ರಯತ್ನ ಮಾಡಬೇಕು. ನಾವು ಮಾಡಬಾರ್ದು ಅಂತಿಲ್ಲ. ನಾನೊಂದು ಉತ್ತರ ಕೊಡ್ತೇನೆ ನಿಮ್ಮ ಪ್ರಶ್ನೆಗೆ. ಈಗ ವೇದ ಇವೆಲ್ಲ ಯಾವ ಮಠಕ್ಕಾಗಲಿ ಯಾವ ಪೀಠಕ್ಕಾಗಲಿ ಹಕ್ಕಿನ ಆಸ್ತಿ ಅಲ್ಲ. ವೇದಗಳಾಗಲಿ ಅಥವಾ ಧರ್ಮಶಾಸ್ತ್ರಗಳಲ್ಲಿ ಯಾವುದು. ನಂತರ ಶಂಕರಾಚಾರ್ಯರು ಅದನ್ನ ಸ್ವೀಕರಿಸಿ ಇದು ಅಧ್ಯಯನ ಆಗಬೇಕಾದ ವಿಚಾರ. ಹಿಂದೆ ವೇದ ಇತ್ತು, ಶಂಕರಾಚಾರ್ಯ ಕಾಲದ ವೇದ ಅಂತಲ್ಲ. ವೇದ ಇತ್ತು, ಧರ್ಮಶಾಸ್ತ್ರ ಇತ್ತು, ಪ್ರತಿಯೊಂದು ಇತ್ತು. ಶಂಕರಾಚಾರ್ಯರು ಅದ್ರ ಮರೆಯಲ್ಲೇ ಹುಟ್ಟಿ ಬಂದವರು, ಹೊತ್ತಾನೆ. ಅವರು ಅದನ್ನು ಗೌರವಿಸಿ ಇದನ್ನು ಅಧ್ಯಯನ ಮಾಡಿಕೊಂಡು ಬನ್ನಿ ಅಂತ ಆದೇಶಿಸಿ 4 ಶಾಖೆಗಳನ್ನು ಗೌರವಿಸಿ 4 ಶಾಖೆಗಳು ಪ್ರತ್ಯೇಕವಾಗಿ ಅಧ್ಯಯನವಾಗಲಿ ಅಂತ ಚೆನ್ನಾಗಿ ವ್ಯವಸ್ಥೆ ಮಾಡಿ ಬಿಟ್ಟರು. ಅದು ಅಧ್ಯಯನ ಹಾಕೊಂಡು ಬಂದಿದ್ರೆ ಅದು ಖಂಡಿತ ಅಲ್ಲ. ಹಾಗಾಗಿ ನಾನು ಮಾಧ್ವ ಸಂಪ್ರದಾಯವನ್ನು ಅಥವಾ ಶ್ರೀ ವೈಷ್ಣವ ಸಂಪ್ರದಾಯವನ್ನು ಅಥವಾ ಇತರ ಇನ್ನು ಹಲವು ಸಂಪ್ರದಾಯಗಳಿವೆ. 18,000 ದರ್ಶನಶಾಸ್ತ್ರಗಳು ಈ ಭಾರತ ಭೂಮಿಯಲ್ಲಿ ಆಗಿ ಹೋಗಿದೆ, ಒಂದೆರಡಲ್ಲ. ಎಲ್ಲವೂ ದರ್ಶನಶಾಸ್ತ್ರಗಳೇ. ಪ್ರಸಕ್ತ ಒಂದು ಸ್ವಲ್ಪ ಇದೆ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ಅದ್ವೈತ, ಹೀಗೆ ಒಂದಷ್ಟು ಬರ್ತದೆ. ಅದು 18,000 ದರ್ಶನಶಾಸ್ತ್ರ ಆಗೋಗಿದೆ, ಹೊಸ್ತೇನಲ್ಲ. ಎಲ್ಲವೂ ಆಯಾಯ ಕಾಲಕ್ಕೆ ಅವರ ಆ ದರ್ಶನಕಾರರಿಗೆ ಅದು ಸತ್ಯವೇ. ಮುಂದೆ ಅದು ಬೆಲೆ ಕಳ್ಕೊಂಡಿದೆ. ಹಾಗೆ ಈಗಲೂ ಕೂಡ ಈ ದರ್ಶನಶಾಸ್ತ್ರಗಳು ತಮ್ಮ ಬೆಲೆ ಕಳ್ಕೊಳ್ತಾರೆ. ಯಾಕಂದ್ರೆ ಅದು ಅಧ್ಯಯನ ನಡೀತಾ ಇಲ್ಲ. ಶಂಕರಾಚಾರ್ಯ ಹೀಗೆ ಹೇಳಿದ್ರು ಅನ್ನೋದು ಚರ್ಚೆ ಆಗುತ್ತೆ ಬಿಟ್ಟರೆ ಹೇಳಿದ್ರ ಬಗ್ಗೆ ಇವರು ಹೌದಲ್ಲ ಅದನ್ನು ಪರೀಕ್ಷೆ ಮಾಡಿ ನೋಡೋದಿಲ್ಲ, ಚಿಂತನೆ ಮಾಡೋದಿಲ್ಲ. ಯಾರೋ ಒಬ್ಬ ತಡಿ ಒಂದು ಮಾತು, ಯಾರೋ ಒಬ್ಬ ಏನೋ ಅವನ ಅಭಿಪ್ರಾಯದ ಭಾಷೆ ಬರೀತಾನೆ. ಅವನು ಅದು ಯಾವ ಕಾಲದಲ್ಲಿ ಬರೆದ್ರು, ಶಂಕರಾಚಾರ್ಯರ ಕಾಲ ಏನು, ಆ ಕಾಲದಲ್ಲಿ ಆ ಭಾಷೆ ಆ ಶಬ್ದಗಳು ಹೇಗೆ ಅರ್ಥ ಕೊಡ್ತಾ ಇತ್ತು ಅದನ್ನು ಚಿಂತನೆ ಮಾಡೋದಿಲ್ಲ. ಒಟ್ಟಾರೆ ನೇರಕ್ಕೆ ಇವ ಅರ್ಥ ಬರೀತಾನೆ, ಬರೆದು ಬಿಟ್ಟು ಹೀಗೆ ಅಂತೇಳಿ ಇದಾಗುತ್ತೆ. ಆಗ ಅದು ಅಭಿಪ್ರಾಯ ಭೇದ ಆಗುತ್ತೆ, ವಿರುದ್ಧ ಆಗುತ್ತೆ. ಮಧ್ವಾಚಾರ್ಯರು ಅಥವಾ ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು ಅಥವಾ ಯಾವ ದಾರ್ಶನಿಕರು ಕೂಡ ಪರಸ್ಪರ ವಿರೋಧವಾಗಿ ಹೇಳಿಲ್ಲ. ಆದರೆ ನಾವಿಲ್ಲಿ ಪರಸ್ಪರ ವಿರೋಧ ನಿತ್ಯ ಜಗಳವನ್ನ ನಡೆದು, ಯಾಕೆ ಅದಕ್ಕೆ ಭಾಷ್ಯ ಮಾಡಿದ ತಪ್ಪಿನಿಂದಾಗಿ ಸಮಸ್ಯೆ ಆಗಿರೋದು. ಹಾಗಾಗಿ ಶೃಂಗೇರಿ ಪೀಠ ಗೌರವಾನ್ವಿತ, ಅದರ ಮಟ್ಟಿಗೆ ನಮ್ಮದು ಆಕ್ಷೇಪ ಇಲ್ಲ. ಶೃಂಗೇರಿ ಪೀಠ ಮಾತ್ರ ಗೌರವಾನ್ವಿತ ಅಲ್ಲ, ಎಲ್ಲಾ ಪೀಠಗಳು ಗೌರವಾನ್ವಿತ ಮೂಲ ಪುರುಷರ ದೃಷ್ಟಿಯಿಂದ. ಈಗಿರ್ತಕ್ಕಂಥ ಗೊಂಬೆಗಳಿಗೆ ನಾನು ಗೌರವ ಕೊಡೋದಿಲ್ಲ ಅಂತ ಹೇಳಿದ್ದೆ. ಯಾಕಂದ್ರೆ ಇದು ಗೊಂಬೆಗಳು ಅಲ್ಲ, ಇಲ್ಲ ಅಲ್ಲಿ ವಿದ್ವತ್ ತೋರಿಸ್ಬೇಕು, ಹೋಗ್ತಾನೆ. ಈಗ ವಿದ್ವಾಂಸರು ಹತ್ರ ಬಂದ್ರೆ ತೊಂದರೆ ಆಗುತ್ತೆ, ಹೊರಗೆ ಓಡಿಸ್ಕೊಂಡು ಪೀಠದ ಸ್ವಾಮಿಗಳು ಕೂತ್ಕೊಳ್ತಾ ಇದ್ದಾರೆ. ಎಲ್ಲಾ ಮಠದಲ್ಲಿ ಆಗೋದು ಅಷ್ಟು. ಅವ್ರಿಗೆ ವಿದ್ವಾಂಸರು ಬೇಡ, ಜಯಕಾರ ಆಗೋರು ಬೇಕು. ನೀವು ಏನ್ ಮಾಡ್ರು ಹೇಳಿ ಸುಮ್ಮನೆ ಆಗುವಂತ ಶಿಷ್ಯರು ಅವ್ರಿಗೆ ಬೇಕು. ಹಾಗಿದ್ರೆ ಏನ್ ಪ್ರಯೋಜನ? ಅದಕ್ಕಾಗಿ ವಿರೋಧ ಹೇಳ್ತೇನೆ ಅಂತ ನನಗೆ ಕರ್ನಾಟಕದ ಇಡೀ ಬ್ರಾಹ್ಮಣ ಸಮಾಜ ಬಹಿಷ್ಕಾರ ಆಗ್ತು ಒಂದು ಕಾಲದಲ್ಲಿ, ಗೊತ್ತಾ? ಆದ್ರೂ ನಾನು ಅದನ್ನು ಪ್ರತಿಭಟಿಸ್ಕೊಂಡು ನಿಂತುಕೊಂಡೆ. ಹಣೆ ಇಲ್ಲ, 3 ಅಕ್ಷರ ಇಲ್ಲ, ಜಗದ್ಗುರು ಅಂತ ಹಣೆ ಮೇಲೆ ಬೋರ್ಡ್ ಹಾಕಂತಾರೆ ಅಂತ ನಾನು ಬರ್ದು